ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಯಾರ್ಯಾರು ಈಗ ಹೊಸದಾಗಿ ಈ ಚಾನಲನ್ನು ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಕೂಡ ಒತ್ತಿ. ಸ್ನೇಹಿತರೆ, ಇವತ್ತು ನಾನು ಹೇಳ್ತಿರೋ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ಹೊಸದಾಗಿ ರೈಲ್ವೇಸ್ ಕಡೆಯಿಂದ ಒಂದು ಜಾಬ್ ಆಪರ್ಚುನಿಟಿ ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಏನು ಅದು ಅನೌನ್ಸ್ ಆಗಿದೆ. ನೋಡ್ಬೋದು ಇಲ್ಲಿ ನೋಟಿಸ್ CRPHQRRC ಆ್ಯಕ್ಟ್ ಅಪಿಯರೆನ್ಸ್ 2024 ಅಂತ ಏನಿದೆ. ಈ ಅಪ್ಲಿಕೇಶನ್ನು ಜಸ್ಟು 28/11/24ಗೆ ಸ್ಟಾರ್ಟ್ ಆಗಿರೋದು. ಎಂಡ್ ಆಗೋದು ಡಿಸೆಂಬರ್ 27ಕ್ಕೆ. ಇದು ಫೀಸ್ ಕಟ್ಟೋಕ್ಕೂ ಅಷ್ಟೇ 27ಕ್ಕೆ ಲಾಸ್ಟ್ ಡೇಟ್ ಇದೆ. ಇದ್ರ ಬಗ್ಗೆ ನಾನಿವತ್ತು ಹೇಳಲಿಕ್ಕೆ ಹೊರಟಿದ್ದೇನೆ. ಸ್ನೇಹಿತರೆ, ನೀವು ಈಗ ನೋಡೋದಾದರೆ ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನು ಫಸ್ಟ್ ಹೇಳ್ತೇನೆ. ಯಾರ್ಯಾರು 15 ವರ್ಷಗಳಾಗಿ ತುಂಬಿದ್ದಿದೆ, 15 ವರ್ಷದಿಂದ 24 ವರ್ಷದವರೆಗೆ ಯಾರ್ಯಾರಿದ್ದೀರಾ ಅವರೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಹಾಗೂ ಅವರೆಲ್ಲರೂ ಅಪ್ಲೈ ಮಾಡಿ ಆದಮೇಲೆ ಅದರಲ್ಲಿ SC ST ಅವರಿಗೆ ಮಾತ್ರ 5 ಅಂದರೆ 24 ಇದ್ದರೆ 5 ವರ್ಷ, 29 ಅಲ್ಲಿವರೆಗೂ ಕೂಡ 29 ವರ್ಷ ಆದರೂ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಏನಂದರೆ ಮಿನಿಮಮ್ ಎಜುಕೇಷನಲ್ ಲೆವೆಲ್ ನೋಡಿದರೆ ಮ್ಯಾಟ್ರಿಕ್ಯುಲ್ ಆರ್ 10th ಕ್ಲಾಸ್ ಇನ್ 10+2 ಎಕ್ಸಾಮಿನೇಷನ್ ಸಿಸ್ಟಮ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ಮಿನಿಮಮ್ ವಿತ್ 50% ಇನ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಎಕ್ಸ್ಕ್ಲೂಡಿಂಗ್ ಅಡಿಷನಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಆ್ಯನ್ ITI ಪಾಸ್ ಸರ್ಟಿಫಿಕೇಟ್ ಇನ್ ಟ್ರೇಡ್ ಇನ್ ವಿಚ್ apprenticeship is to be done granted by the NCVT or SCVT. ಸ್ನೇಹಿತರೆ, ಇದರಲ್ಲಿ ಏನಿದೆ ಅಂದರೆ, ಯಾರ್ಯಾರು 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿದ್ದೀರಾ ವಿತ್ತು 50% ಆಫ್ ಮಾರ್ಕ್ಸ್, 50% ಆ್ಯಂಡ್ ಅಬೋವ್, 10ನೇ ತರಗತಿ ಯಾರ್ಯಾರು 50%ಗಿಂತ ಜಾಸ್ತಿ ಮಾಡಿದ್ದೀರಾ ಅವರಿಗೆ, ಹಾಗೂ +2 ಅಂದರೆ PUC ಸೆಕೆಂಡ್ PUC ಯಾರ್ಯಾರು ಕಂಪ್ಲೀಟ್ ಆಗಿದೆ ಅವರಿಗೆ, ಮತ್ತು ಯಾರ್ಯಾರು ITI ಮುಗಿಸಿದ್ದಾರೆ ITI ಇವರಿಗೆ ಜಾಬ್ ಕಾಲ್ ಫಾರ್ ಆಗಿರೋದು. ಕರೆಕ್ಟಾಗಿ ನೋಡ್ಕೊಳ್ಳಿ. 10th ಸೆಕೆಂಡ್ PUCಗೆ ಮತ್ತು ITI ಅವರಿಗೆ ಸರ್ಟಿಫಿಕೇಟ್ ಬೇಕಾಗತ್ತೆ. 10th ಅವರಿಗೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಸೆಕೆಂಡ್ PUC ಅವರಿಗೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ಮೆಡಿಕಲ್ ಫಿಟ್ನೆಸ್ ಏನಿರಬೇಕು ಅಂದರೆ, ಅ ಪರ್ಸನ್ ಶಾಲ್ ಬಿ ಎಲಿಜಿಬಲ್ ಫಾರ್ ಬಿ ಟ್ರೈನ್ಡ್ ಅಂಡರ್ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ 1961 ಆ್ಯಂಡ್ ಮಿನಿಮಮ್ ಅಪ್ರೆಂಟಿಸ್ಶಿಪ್ ರೂಲ್ಸ್ ಆರ್ 1992 ಆ್ಯಂಡ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಫಿಸಿಕಲ್ ಫಿಟ್ನೆಸ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಆಸ್ ದಿ ರೂಲ್ಸ್. ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವರು ಫಿಸಿಕಲ್ಲಾಗಿ ಫಿಟ್ಟಾಗಿರಬೇಕು ಅನ್ನೋದಿದೆ. ನೆಕ್ಸ್ಟ್ ಬರೋದಾದರೆ ಅಪ್ಲಿಕೇಶನ್ ಫೀಸ್. ಸ್ನೇಹಿತರೆ, ನಿಮಗೆ ಅಪ್ಲಿಕೇಶನ್ ಫೀಸ್ ಕೇವಲ 100 ರೂಪಾಯಿಗಳು ಮಾತ್ರ. ನೆನ್ಪಿಟ್ಕೊಳ್ಳಿ, ಅಪ್ಲಿಕೇಶನ್ ಫೀಸ್ ಎಷ್ಟು? 100 ರೂಪಾಯಿಗಳು ಮಾತ್ರ ಸ್ನೇಹಿತರೆ. ಎಲ್ಲರೂ ಅದನ್ನು ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ. ಮತ್ತು ನಿಮಗೇನಾದರೂ ಅಪ್ಲಿಕೇಶನ್ ಪ್ರೋಸೆಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ನಾನು ಅಪ್ಲಿಕೇಶನ್ ಪ್ರೋಸೆಸ್ಸಿನ ವೀಡಿಯೋ ಮಾಡೇ ಹಾಕ್ತೀನಿ. ಹಾಗೂ ನೆಕ್ಸ್ಟು ಮೋಡ್ ಆಫ್ ಸೆಲೆಕ್ಷನ್ ಏನಿದೆ, ಮೋಡ್ ಆಫ್ ಸೆಲೆಕ್ಷನ್ ಏನು ನೋಡ್ತಿದ್ದೀರಾ? ಮೋಡ್ ಆಫ್ ಸೆಲೆಕ್ಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಮೋಡ್ ಆಫ್ ಸೆಲೆಕ್ಷನ್ ಹೇಗಿರುತ್ತೆ ಅಂತ. ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ದಿ ಬೇಸಿಸ್ ಆಫ್ ಮೆರಿಟ್ ಲೀಸ್ಟ್. ಈಗ SSLCಯಲ್ಲಿ ಯಾರು ಹೈಯೆಸ್ಟ್ ಅಂಕಗಳನ್ನು ತಗೊಂಡಿದ್ದಾರೆ ಅವರಿಗೆ ಮೆರಿಟ್ ಪ್ರಕಾರ ತಗೊಳ್ತಾರೆ. ಮೆರಿಟ್ ಈಗ ಮೆರಿಟ್ ಅಂದರೆ ಗೊತ್ತಲ್ಲ, ಶಾರ್ಟ್ ಲಿಸ್ಟ್, ಕಮ್ಮಿಯಿಂದ ಜಾಸ್ತಿಯಿಂದ ಕಮ್ಮಿ ಮಾಡ್ತಾ ಹೋಗೋದು, ಅಲ್ಲಿವರೆಗೂ ತಗೊಳ್ತಾರೆ ಅಂತ ಹೇಳಿದ್ದಾರೆ ಮೆರಿಟ್ ಮೇಲೆ. ಮೋಡ್ ಆಫ್ ಸೆಲೆಕ್ಷನ್ ಹೇಗಿರುತ್ತೆ? ಮೆರಿಟ್ ಲೀಸ್ಟ್ ಮೇಲೆ ಇರುತ್ತೆ. ಸೊ ಮತ್ತೊಂದೇನು ಅಂದರೆ ಸ್ನೇಹಿತರೆ, ನೀವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಈಗ ಒಂದು ವೇಳೆ ಯಾರೋ ಒಬ್ರದ್ದು 70% ಇದೆ ಅಂತ ಅಂದ್ಕೊಳ್ಳಿ, ಸೇಮ್ ಮತ್ತೊಬ್ರದ್ದು 70% ಇದೆ ಅಂತ ಅಂದ್ಕೊಳ್ಳಿ. ಅವರಿಬ್ಬರಲ್ಲಿ ಯಾರ್ದು, ಈಗ ಇವರಿಗೆ ಒಂದು 24 ಏಜ್ ಆಗಿರುತ್ತೆ, ಇವರಿಗೆ ಒಂದು 20 ಏಜ್ ಆಗಿರುತ್ತೆ ಅಂದರೆ, ಅದರಲ್ಲಿ ಯಾರಿಗೆ ಹೋಗುತ್ತೆ ಅಂದರೆ 24 ಏಜ್ ಯಾರಿಗಾಗಿದೆ ಅವರಿಗೆ ಹೋಗುತ್ತೆ ಸ್ನೇಹಿತರೆ. ಮೆರಿಟ್ ಪ್ರಕಾರ ಅವರೇ ಹೋಗುತ್ತೆ. ಇದೊಂದು ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಯಾಕೆಂದರೆ ತುಂಬಾ ಯಾರ್ಯಾರಿಗೆ ಇದಾಗಿದೆ, ಯಾಕೆಂದರೆ ಸ್ಟಾರ್ಟ್ ಆಗೋದು 15 ಏಜಿಂದ ಸ್ಟಾರ್ಟ್ ಆಗಿರೋದ್ರಿಂದ ಯಾರ್ಯಾರಿಗೆ 24ವರೆಗೂ ಏಜ್ ಇದೆ ಅವರಿಗೆಲ್ಲ ಆರಾಮಾಗಿ ಜಾಬ್ ಆಗುತ್ತೆ. ಸೊ ದಯವಿಟ್ಟು ಅಪ್ಲೈ ಮಾಡಿ. ಕೇವಲ 100 ರೂಪಾಯಿ ಅಷ್ಟೇ ಅಪ್ಲಿಕೇಶನ್ ಫೀಸು. ನೆಕ್ಸ್ಟ್ ಬರೋದಾದರೆ ಶಾರ್ಟ್ ಲಿಸ್ಟ್ ಹೇಗಾಗುತ್ತೆ ಅಂದರೆ 1:5 ಮೀನ್ಸ್ ಒಂದು ಹುದ್ದೆಗೆ 5 ಜನ ಕ್ಯಾಂಡಿಡೇಟ್ಸ್. ಈಗ ಒಂದು ಹುದ್ದೆಗೆ
5 ಜನ. ಈಗ ಹೇಗೆ ಅಂದರೆ ಈಗ ಒಂದು ಹುದ್ದೆ, ಯಾವುದೋ ಒಂದು ಹುದ್ದೆ ಟೆಕ್ನಿಷಿಯನ್ ಒಂದು ಹುದ್ದೆ ಇದೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಮೆರಿಟ್ ಲೀಸ್ಟ್ ಒಂದು 90%, ಈಗ ಯಾರ್ದೋ ಒಬ್ಬರು 90% ಆಗಿದೆ ಅಂದರೆ ಅವ್ರ ಜೊತೆ 90 ಆದವರೆ 5 ಮೆಂಬರ್ಸ್ ಇರ್ತಾರೆ. ಆ ಥರ ಸ್ನೇಹಿತರೆ, ಆ ಥರ ಶಾರ್ಟ್ ಲಿಸ್ಟ್ ಆಗುತ್ತೆ, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಇದರಲ್ಲಿ ಹೇಳೋದಾದರೆ ಇಲ್ಲಿ ಹೇಳೋದಾದರೆ ಹೇಗೆ ಅಪ್ಲೈ ಮಾಡೋದು, ಹೌ ಟು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಲಿಂಕ್ ಇದೆ, ನೀವು ಲಿಂಕನ್ನು ಇದು ಮಾಡಿ ಇಲ್ಲಿ ನೋಡ್ಕೊಂಡು ಇದು ಮಾಡ್ಬೋದು. ಇಲ್ಲಾಂದರೆ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ ಕಳಿಸಿ ಕೊಡ್ತೇನೆ. ಈ ಲಿಂಕ್ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದು ಅಪ್ಲಿಕೇಶನ್ ಪ್ರೋಸೆಸ್ ಬೇಕು ಅಂದರೆ ವೀಡಿಯೋದಲ್ಲಿ ಕಮೆಂಟ್ ಮಾಡಿ, ಅಪ್ಲಿಕೇಶನ್ ಪ್ರೋಸೆಸ್ನ ವೀಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನೆಕ್ಸ್ಟ್ ಏನಂದರೆ ಸ್ನೇಹಿತರೆ, ನೀವು ಅಪ್ಲೈ ಮಾಡುವಾಗ ವ್ಯಾಲಿಡ್ ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿನ ಕರೆಕ್ಟಾಗಿ ಕೊಡಿ ಅಪ್ಲೈ ಮಾಡಬೇಕಿದ್ರೆ. ಆಮೇಲೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಆದರೂ ಹೇಳ್ತೀನಿ ನೋಡಿ. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಸ್ಕ್ಯಾನರ್ಡ್ ಫೋಟೋ, ಸ್ಕ್ಯಾನರ್ಡ್ ಸಿಗ್ನೇಚರ್, ಆಮೇಲೆ ನಿಮ್ಮದು SSLC 10th ಮಾರ್ಕ್ಸ್ ಕಾರ್ಡು ಅಥವಾ SSLC 10th ಬೋರ್ಡಿಂದು ನಂಬರ್ ಏನಿರುತ್ತೆ ಆ ನಂಬರ್. ಹಾಗೂ ನೆಕ್ಸ್ಟು ಬರೋದಾದರೆ ಏನೇನಕ್ಕೆ ಬಿಟ್ಟಿರೋದು, ಯಾವ್ಯಾವ ಹುದ್ದೆಗೆ ಬಿಟ್ಟಿರೋದು ಅಂತ ನೋಡೋದಾದರೆ ನೀವು ಕರೆಕ್ಟಾಗಿ ನೋಡಿ. ಫಿಟ್ಟರ್, ಟರ್ನರ್, ಎಲೆಕ್ಟ್ರಿಷನ್, ವೇಟರ್, ಮೆಕ್ಯಾನಿಸ್ಟ್, ಪೇಂಟರ್, ರೆಫ್ರಿಜರೇಟರ್, ಈ ಥರ ಹುದ್ದೆಗಳಿಗೆ ಈಗಾಗಲೇ ಕಾಲ್ ಫಾರ್ ಆಗಿರೋದು. ಯಾರಲ್ಲಿ OBC 27, SC 15-7 ಹೀಗಿದೆ. ನಿಮಗೆ ಈ PDF ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಈ PDF ಸೆಂಡ್ ಮಾಡಿಕೊಡ್ತೀನಿ. ಹಾಗೆ ನೋಡ್ಬೋದು ನೀವು ಯಾವ್ಯಾವ ರೀತಿ ಇಲ್ಲಿ ಡಿವಿಷನ್ ಮಾಡಿದ್ದಾರೆ ಅಂತ. ಕರ್ಗಾಪುರ್ ಈ ಥರ ಎಲ್ಲ ಕಡೆನೂ ಡಿವಿಷನ್ ಮಾಡಿದ್ದಾರೆ. ಹಾಗೂ ಡೀಸೆಲ್ ಲೋಕೋ ಶೆಡ್ ಏನಿರುತ್ತೆ, ಇದು ರೈಲ್ವೆ ಇಂಜಿನ್ ಏನಿರುತ್ತೆ ಅಲ್ಲಿ ವರ್ಕ್ಶಾಪಿಗೆ ಹೋಗೋದ್ರಲ್ಲಿ ಏನೇನು ಯಾರ್ಯಾರು ಇದಿರುತ್ತೆ, ಫಿಟ್ಟರ್ ಇದೆ, ಎಲೆಕ್ಟ್ರಿಷಿಯನ್ ಇದೆ, ಸೇಮ್ ಅದನ್ನೇ ಇಲ್ಲಿ ಕಮ್ಮಿ ಪೋಸ್ಟ್ ಬಿಟ್ಟಿದೆ ನೋಡಿ. ಯಾರ್ಯಾರು ಅಪ್ಲೈ ಮಾಡ್ತೀರೋ ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ. ಇದಕ್ಕಂದರೆ ಸ್ವಲ್ಪ ಆರಾಮ್ ಕೆಲಸ ಅಂದರೆ ಇದೆ ಸದ್ಯದರಲ್ಲಿ. ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ಬೇಕು ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೂ ಯಾರ್ಯಾರೆಲ್ಲ ಅಪ್ಲೈ ಮಾಡ್ತಿದ್ದೀರಿ ಅವರಿಗೆ ಈ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಏನಿದೆ ಇದು ಮಸ್ಟ್ ಆ್ಯಂಡ್ ಶುಡ್ಡು ನೆನ್ಪಿಟ್ಕೊಂಡಿರಿ. ಮೆಡಿಕಲ್ ಸರ್ಟಿಫಿಕೇಟ್ ಫಾರ್ ಸ್ಟ್ಯಾಂಡರ್ಡ್ ಫಿಸಿಕಲ್ ಫಿಟ್ನೆಸ್ ಫಾರ್ ಆ್ಯಕ್ಟ್ ಆಫ್ ಪ್ರೆಸಿಡೆಂಟ್ ಟ್ರೈನಿಂಗ್ ಇನ್ ಸೌತ್ ಈಸ್ಟರ್ನ್ ರೈಲ್ವೆ. ಏನಕ್ಕೆ ಅಂದರೆ ಇದು ಫಿಸಿಕಲ್ ಆಗಿರೋದ್ರಿಂದ, ಇದು ಫಿಸಿಕಲಿ ವರ್ಕ್ ಇರೋದ್ರಿಂದ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗಿರುತ್ತೆ. ಸೊ ದಯವಿಟ್ಟು ಇದು ನೀವು ರೆಡಿ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಹಾಗೂ ನಿಮಗೇನಾದರೂ ಇನ್ನೂ ಈ ಹುದ್ದೆ ಯಾವ ಹುದ್ದೆ ಎಲ್ಲೇ ಎಷ್ಟೆಷ್ಟು ಇದು ಬಿಟ್ಟಿದ್ದಾರೆ ಅನ್ನೋದು ವೀಡಿಯೋ ಬೇಕಾದರೆ ಮತ್ತೆ ನಾನು ಮುಂದಿನ ದಿನಗಳಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಕೇವಲ 100 ರೂಪೀಸ್. ದಯವಿಟ್ಟು ಅಪ್ಲೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದ, ಬಾಯ್.